ಅಲ್ಲ, ಒಂದು ಡೆವಿಲ್ ಅಂತ ಸಿನಿಮಾಗೆ ನಾನು ಪ್ರಮೋಟ್ ಮಾಡೇ ಆ ಸಿನಿಮಾನ ಗೆಲ್ಲಿಸ್ಬೇಕು ಅನ್ನೋದು ಏನೂ ಇಲ್ಲ. ನಂದು ಒಂದು ರೀಸೆಂಟ್ ಇನ್ಸಿಡೆಂಟ್ ಆಗಿತ್ತಲ್ಲ, ಅದು ರೀಲ್ ಸೀನು, ನನಗೆ ಗೊತ್ತಿಲ್ದಂಗೆ ಆ ಒಂದು ಮ್ಯಾಟ್ರಲ್ಲಿ ಹೆಲ್ಪ್ ಮಾಡಿದ್ದು ಅವರೇನೆ. ಮರ್ಯಾದೆಯಾಗಿ ನನ್ನ ಮಗಳ ವಿಷಯ ಮರ್ತು ಬಿಡು. ಬರೀ ಬಾಯಿ ಮಾತಲ್ಲಿ ಹೇಳ್ತಾವನೆ ಅಂತ ಬಾಲ ಬಿಚ್ಚಿದ್ರೆ ತುಂಡ ಕತ್ತರಿಸಿ ಗುಡ್ಡೆ ಹಾಕ್ಬಿಡ್ತೀನಿ. ಸ್ನೇಹಿತು, ನಾನು ಒಂದು ಸಿನಿಮಾ ಕೂಡ ಮಾಡ್ತಾ ಇದೀವಿ ಜೊತೆಗೆ. ನನ್ನ ಹೆಂಡತಿ ಈ ಹೇಳ್ತಾರಲ್ಲ, ಈ ಓಡೋ ಕುದುರೆಗೆ ಲಗಾಮ್ ಹಾಕಿ ಇಟ್ಕೊಂಡ್ರು ಅಂತ, ಆ ಥರ ಇವಳು ಆನೆಗೆ ಲಗಾಮ್ ಹಾಕೋದು. ಗಾಂಚಲಿ ಬಿಡಿ, ಕನ್ನಡ ಮಾತಾಡಿ ಹೇಳ್ತಾರೆ. ಪರ್ಫೆಕ್ಟ್. ಹೌದು. ಪ್ರಮೋಟ್ ಯಾಕೆ ಮಾಡಲಿಲ್ಲ, ನನಗೆ ಹೇಳಿಲ್ಲ, ನಾನು ಮಾಡಲಿಲ್ಲ. ನನಗೇನು ಹೇಳಿದ್ರು ನಾನು ಮಾಡಿದೆ. ಆ್ಯಂಡ್ ಡೆವಿಲ್ ಸಿನಿಮಾಗೆ ನನ್ನ ಪ್ರಮೋಷನ್ ಬೇಕಾ? ಈಸ್ ಅ ಸೂಪರ್ ಸ್ಟಾರ್, ನೇಮ್ ಇಸ್ ಇನಫ್. ಎಕ್ಸಾಕ್ಟ್ಲಿ. ಅಲ್ಲ, ಒಂದು ಡೆವಿಲ್ ಅಂತ ಸಿನಿಮಾಗೆ ನಾನು ಪ್ರಮೋಟ್ ಮಾಡೇ ಆ ಸಿನಿಮಾನ ಗೆಲ್ಲಿಸ್ಬೇಕು ಅನ್ನೋದು ಏನೂ ಇಲ್ಲ. ಒಂದು, ನಾನು ಆ ಸಿನಿಮಾ ಪ್ರೆಸ್ ಮೀಟ್ಗೆ ಅಥವಾ ಪ್ರಮೋಷನ್ಸ್ಗೆ ಹೋಗಲಿಲ್ಲ ಅನ್ನೋದೇ ದೊಡ್ಡ ನ್ಯೂಸ್ ಮಾಡ್ಕೊಂಡು ಅದನ್ನೇ ಪ್ರಮೋಷನ್ ಮಾಡ್ಕೊಂಡ್ರು. ಇವಾಗ ವಿಚ್ ಇಸ್ ಬೆಟರ್ ಪ್ರಮೋಷನ್? ಸೊ ಕರೀಲಿಲ್ಲ, ನಾನು ಹೋಗಲಿಲ್ಲ, ಮಾಡು ಅಂತ ಕೇಳಲಿಲ್ಲ, ನಾನು ಮಾಡಲಿಲ್ಲ. ನನ್ನ ಕೆಲಸ ಏನಿದೆ, ಓದೆ, ನಾನು ಆ್ಯಕ್ಟಿಂಗ್ ಮಾಡಿದೆ, ಬಂದೆ, ಪೇಮೆಂಟ್ ಕೊಟ್ಟರು, ತೊಗೊಂಡೆ. ಕರೆದಿದ್ರೆ ಹೋಗ್ತಿದ್ದೆ, ಕರೀಲಿಲ್ಲ, ಹೋಗಲಿಲ್ಲ. ಮಾತಾಡೋದಿದ್ರೆ ಮಾತಾಡ್ತಿದ್ದೆ, ಮಾತಾಡಬೇಡ ಅಂದರು ಮಾತಾಡಲಿಲ್ಲ. ರೈಟ್. ಇವಾಗ ನಂದು ನಾನು ಏನು ಮಾಡಿದ್ದೀನಿ ಅಂದ್ಬಿಟ್ಟು ಇದರಲ್ಲಿ ಇಟ್ ಈಸ್ ಜಸ್ಟ್ ಐ ಆಮ್ ಫಾಲೋಯಿಂಗ್ ದ ಇನ್ಸ್ಟ್ರಕ್ಷನ್ಸ್ ಅಷ್ಟೇ. ನನಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಬಗ್ಗೆ ಅವ್ರು ಹೇಳ್ದಿರಾನು ನಾನು ಮಾತಾಡ್ತೀನಿ. ಇವಾಗ ಮಾರ್ಕ್ ಸಿನಿಮಾ ನಾನು ಪ್ರಮೋಟ್ ಮಾಡಿದೆ ಬಿಕಾಸ್ ನನಗೆ ಯುನೋ ಐ ಲವ್ ಸುದೀಪ್ ಸರ್. ಅವ್ರ ಬಗ್ಗೆ ನಾನು ಮಾತಾಡ್ತೀನಿ, ನಾನು ಹೇಳ್ತೀನಿ. ಯಾರು ಬಂದು ನನಗೆ ಹೇಳಿಲ್ಲ ಅವ್ರ ಬಗ್ಗೆ ಮಾತಾಡಬೇಡ, ಇನ್ನೊಂದು ಮತ್ತೊಂದು ಪ್ರಮೋಟ್ ಮಾಡಬೇಡ, ಇಲ್ಲ ಪ್ರಮೋಟ್ ಮಾಡು. ನನಗನ್ಸಿದ್ದು ಅದು ನಾನು ಮಾಡ್ತಾ ಇದ್ದೀನಿ. ಯಾವ್ದು ಮಾಡಬೇಡ ಅಂತಾರೋ ಅದನ್ನ ಯಾಕೆ ಮಾಡಲಿ ನಾನು? ಕರೆಕ್ಟ್. ಹೌದು. ದಟ್ ಇಸ್ ವೈ ಆಲ್ ದಿಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಆ್ಯಂಡ್ ಯುನೋ ಒಂದಷ್ಟು ಅನ್ಎಜುಕೇಟೆಡ್ ನನ್ನ ಮಕ್ಕಳು ಯುನೋ ಗೊತ್ತಿಲ್ದಿರ ಏನು ವಿಷಯ ಏನು ಅಂತ ತಿಳ್ಕೊಂಡಿರ ಬೇಡದಿರೋದೆಲ್ಲ ಕಾಮೆಂಟ್ಗಳಾಗ್ತಾರೆ. ಹೌದು. ಅವ್ರಿಗೆಲ್ಲ ಸ್ವಲ್ಪ ಎಜುಕೇಷನ್ ಇಸ್ ಇಂಪಾರ್ಟೆಂಟ್. ಅವ್ರಿಗೆಲ್ಲ ಒಂದು ಸ್ವಲ್ಪ ಯುನೋ ಒಂದು ಫ್ರೀ ಎಜುಕೇಷನ್ ಅಂತ ಏನೋ ಶುರು ಮಾಡಿದ್ದಾರೆ. ಅಲ್ಲಿ ಹೋಗಿ ಸೇರ್ಕೊಂಡು ಸ್ವಲ್ಪ ಓದ್ಕೊಂಡು ಮಾಡಿಕೊಂಡು ಯುನೋ ಎಲ್ಲಿ ಏನು ಮಾತಾಡಬೇಕು, ಯಾರ ಹತ್ರ ಏನು ಮಾತಾಡಬೇಕು ಅನ್ನೋದು ಸ್ವಲ್ಪ ಕಾಮನ್ ಸೆನ್ಸ್ ಬಂತು ಅಂದರೆ ಚೆನ್ನಾಗಿರುತ್ತೆ. ಫ್ಯಾನ್ ವಾರ್ಸ್ ಆಗೋದಿಲ್ಲ. ಯುನೋ ಆಲ್ ದಿಸ್ ಥಿಂಗ್ಸ್ ವಾಂಟ್ ಹ್ಯಾಪನ್. So as you spoken about Sudeep sir, you're very closely associated with him, right? Yes. So tell me one quality like ಜನರಿಗೆ ಗೊತ್ತಿಲ್ಲ ಇರುವಂಥದ್ದು, like only if you spend a good amount of time then only you get to know. ಆ ಥರದ್ದು ಯಾವ್ದಾದ್ರು ಒಂದು ಕ್ವಾಲಿಟಿ ಸುದೀಪ್ ಸರ್ ಅಲ್ಲಿ ಇದೆಯಾ? ಸುದೀಪ್ ಸರ್ ಇಸ್ ಅ ಬಂಡಲ್ ಆಫ್ ನಾಲೆಡ್ಜ್. ಒಂದು ಕ್ವಾಲಿಟಿ ಅಂತ ಹೇಳೋದಕ್ಕಾಗೋದಿಲ್ಲ. ಅವ್ರ ಜೊತೆನಲ್ಲಿ ಪ್ರತಿದಿನ ದೇರ್ ಇಸ್ ಸಮಥಿಂಗ್ ನ್ಯೂ ಟು ಲರ್ನ್. ಅವರು ಮಾತಾಡೋ ಶೈಲಿಯಿಂದ ಹಿಡಿದು ದ ಆರಾ ದಟ್ ಹಿ ಕ್ಯಾರೀಸ್, ಅವ್ರ ಸ್ಟೈಲ್ ಇರ್ಬೋದು ಅಥವಾ ಅವರು ದ ವೇ ಹಿ ಲಿಸನ್ಸ್. ಸೈಲೆಂಟ್ ಆಗಿರ್ತಾರೆ, ಎಲ್ಲರೂ ಮಾತಾಡೋವರೆಗೂ ಸೈಲೆಂಟ್ ಆಗಿರ್ತಾರೆ. ಯಾರ್ಯಾರು ಏನೇನು ಮಾತಾಡಿದ್ರು ಪ್ರತಿಯೊಂದು ಪ್ರೊಸೆಸ್ ಮಾಡ್ತಿರ್ತಾರೆ. ಎಲ್ಲರದು ಮುಗಿದ ಮೇಲೆ ಹಿ ಈಸ್ ದ ಲಾಸ್ಟ್ ಒನ್ ಟು ಸ್ಪೀಕ್ ಆ್ಯಂಡ್ ದ ರೈಟ್ ವೇ ಟು ಸ್ಪೀಕ್ ಹಿ ನೋಸ್. ಯಾವುದನ್ನ ಎಲ್ಲಿ ಹೇಗೆ ಎಷ್ಟು ಜಡ್ಜ್ ಮಾಡಿ ಎಷ್ಟು ತೂಕ ಹಾಕಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಪರ್ಫೆಕ್ಟ್ ಜಡ್ಜ್ಮೆಂಟ್ ಕೊಡುವಂಥ ಒಬ್ಬರು ವ್ಯಕ್ತಿ ಅವರು. ಅದನ್ನು ಅವರಿಂದ ಕಲಿಯೋದಕ್ಕೆ ಸಿಗುತ್ತೆ. ಆ್ಯಂಡ್ ಏನು ಯು ನೋ ಹಿಮ್ ಅಂದರೆ ನೀವು ಸೋಷಿಯಲ್ ಮೀಡಿಯಾನಲ್ಲಿ ಅಥವಾ ಸ್ಕ್ರೀನಲ್ಲಿ ಅಥವಾ ಯೂಟ್ಯೂಬ್ನಲ್ಲೆಲ್ಲ ಅವ್ರ ಮಾತುಗಳು ಕೇಳ್ತಿದ್ರೆ ವೆರಿ ಮೆಚೂರ್ಡ್ ಪರ್ಸನ್, ವೆರಿ ಮೆಚೂರ್ಡ್. ಆ್ಯಂಡ್ ಐ ಥಿಂಕ್ ನಾನು ನೋಡಿರೋ ಒಂದಷ್ಟು ಪಾಡ್ಕಾಸ್ಟ್ಗಳಲ್ಲಿ ಒಂದಷ್ಟು ಇಂಟರ್ವ್ಯೂಸ್ನಲ್ಲಿ ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲೂ ಸ್ಕಿಪ್ ಮಾಡಿದಿರಾ ಅವ್ರ ಮಾತುಗಳನ್ನ ಕೇಳಬೇಕು ಅನಿಸುತ್ತೆ. ರೈಟ್. ಆ್ಯಂಡ್ ಇಟ್ ಈಸ್ ಆಲ್ ನಾಲೆಡ್ಜ್ ದಟ್ ಯು ಲರ್ನ್. ಅವರಿಂದ ಬರೀ ಕಲಿಯೋದೆಲ್ಲ ಗುಡ್ ಥಿಂಗ್ಸ್, ಒಳ್ಳೆ ನಾಲೆಡ್ಜ್ ಒಂದು. ಎರಡನೇದು, ಐ ಡೋಂಟ್ ನೋ ಇದನ್ನ ಹೇಳ್ಬೋದಾ ಇಲ್ವಾ ಅಂತ, ದಾನ ಧರ್ಮ ಅನ್ನೋದು ಎಲ್ಲರ ಮುಂದೆ ಮಾಡೋದು ಬೇರೆ, ಯಾರಿಗೆ ಮಾಡಿದಾರೋ ಅವ್ರಿಗೆ ಗೊತ್ತಿಲ್ದಿರ ಮಾಡೋದು ಬೇರೆ. ಸುದೀಪ್ ಸರ್ ಆ ಕ್ಯಾಟಗರಿಗೆ ಫಾಲೋ ಆಗ್ತಾರೆ.
ಒಬ್ರಿಗೆ ಏನೋ ಒಂದು ಮಾಡ್ತಾ ಇದೀನಿ ನಾನು ಅಂದರೆ ಅದು ನಾನು ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು, ಆ ಥರ ಮಾಡ್ತಾರೆ. ಆ ಥರ ಮಾಡ್ತಾರೆ. ಓಕೆ ಓಕೆ. ಎಷ್ಟು ಜನಕ್ಕೆ ಓದಿಸ್ತಾ ಇದ್ದಾರೆ, ಎಷ್ಟು ಜನಕ್ಕೆ ಮನೆಗಳು ಮಾಡಿಕೊಟ್ಟಿದ್ದಾರೆ, ಎಷ್ಟು ಯುನೋ ವಯಸ್ಸಾಗಿರೋರಿಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಕ್ಯಾನ್ಸರ್ ಪೇಷಂಟ್ಸ್ ಇರ್ಬೋದು, ಒಂದಷ್ಟು ಯುನೋ ಹೆಲ್ತ್ ವೈಸ್ ಚೆನ್ನಾಗಿಲ್ದಿರೋರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಓಕೆ. ಎಲ್ಲಿ ಹೇಳ್ಕೊಂಡಿದ್ದಾರೆ ಇದನ್ನು? ಎಲ್ಲೂ ಹೇಳಿಲ್ಲ. ಐ ಗೆಸ್ ಎಲ್ಲಿ ಬಂದಿದೆ ಇದು? ನಾನು ಅದಕ್ಕೆ ಪೀಪಲ್ ದೇ ನೋ ಅಬೌಟ್ ದಿಸ್. ಅವ್ರಿಗೂ ಗೊತ್ತಿಲ್ಲ ಇವ್ರು ಮಾಡ್ತಿದ್ದಾರೆ ಅಂತ. ಓಕೆ. ದಟ್ ಈಸ್ ದ ಬೆಸ್ಟ್ ಪಾರ್ಟ್, ಯುನೋ. ಗೊತ್ತಿರೋದ್ರ ಬಗ್ಗೆ ಮಾತಾಡ್ಬೋದು. ಈಗ ನಾನು ಇಲ್ಲಿ ಸಡನ್ ಆಗಿ ಕೂತಿದ್ದೀನಿ, ನನಗೆ ಎಲ್ಲಿಂದನೋ ಒಂದು ₹1,00,000 ಕ್ರೆಡಿಟ್ ಆಯಿತು ಅಂದರೆ ಯಾರಿದು ಯಾರು ಅಂತಾನು ಗೊತ್ತಾಗಲಿಲ್ಲ ಅಂತಂದ್ರೆ, ಯಾವುದೋ ಒಂದು ಕಂಪ್ನಿಯಿಂದ ಬಂದಿದೆ ಏನೋ ಒಂದು ಅಂತಂದ್ರೆ ಯು ಫೀಲ್ ಗುಡ್. ಇವಾಗ ಹೋಗ್ಬಿಟ್ಟು ತಗೊಳ್ಳಿ ಅಂತ ಅಂದ್ಬಿಟ್ಟು ಕ್ಯಾಮ್ರಾ ಇಟ್ಕೊಂಡು ರೆಕಾರ್ಡಿಂಗ್ ಮಾಡ್ಕೊಂಡು ನಾನು ಇದು ಊಟ ಕೊಡ್ತಾ ಇದ್ದೀನಿ, ನಾನು ಇನ್ನೊಂದು ಮಾಡ್ತೀನಿ, ಅದು ಅವ್ರದ್ದು ಕಾಂಟೆಂಟ್ ಏನೋ ಮಾಡ್ಕೊಂತಾರೆ. ಬಟ್ ಸುದೀಪ್ ಸರ್ ವಿಲ್ ನಾಟ್ ಫಾಲ್ ಇನ್ ಟು ದಟ್ ಕ್ಯಾಟಗರಿ. ಗಾಟ್ ಇಟ್. ಅವ್ರು ಮಾಡೋ ಹೆಲ್ಪು ಅವ್ರಿಗೆ ಬಿಟ್ರೆ ಮಾಡಿಸ್ಕೊಂಡಿರೋರ್ಗೂ ಗೊತ್ತಾಗಲ್ಲ. ದ್ಯಾಟ್ ಒನ್ ಕ್ವಾಲಿಟಿ ಐ ಲವ್ ಅಬೌಟ್. ಓಕೆ. ಬಿಕಾಸ್ ನಾನು ನೋಡಿದ್ದೀನಿ ಅದನ್ನ, ಐ ಎಕ್ಸ್ಪೀರಿಯನ್ಸ್ ದ್ಯಾಟ್. ಓಕೆ. ಹೆಲ್ಪ್ ಮಾಡಿ ನಾನು ಮಾಡಿದೆ ಅಂತ ಹೇಳ್ಕೊಂಡಿರಾ ಒಂದು ಖುಷಿ ಪಡೋದಿದೆಯಲ್ಲ ಅವರಲ್ಲಿ, ದ್ಯಾಟ್ ಈಸ್ ಅ ಡಿಫ್ರೆಂಟ್ ಕಿಕ್. ಓಕೆ. ಸೊ ಅದನ್ನ ಹಿ ಲವ್ಸ್ ದ್ಯಾಟ್. ಓಕೆ. ಆ ಒಂದು ಕ್ವಾಲಿಟಿ ಡೆಫಿನೆಟ್ಲಿ ಐ ಲವ್ ಅಬೌಟ್ ಹಿಮ್. ಓಕೆ. ಇಸ್ ದರ್ ಎನಿ ಒನ್ ಥಿಂಗ್ ಲೈಕ್ ಪ್ರೊಫೆಷನಲ್ ಪರ್ಸ್ನಲಿ ನಿಮ್ಗೆ ತುಂಬ ಇನ್ಫ್ಲುಯೆನ್ಸ್ ಮಾಡಿದ್ದು ಇದೆಯಾ? ಸುದೀಪ್ ಸರ್ ಇನ್ಫ್ಲುಯೆನ್ಸ್ ಏನು ಮಾಡಿದ್ದಾರೆ ನಿಮಗೆ? ಅವ್ರು ಮಾತಾಡೋ ತೂಕ ಡೆಫಿನೆಟ್ಲಿ ಪ್ರತಿಯೊಂದನ್ನು ನೀಟಾಗಿ ಗೇಜ್ ಮಾಡ್ತಾರೆ ಅವರು. ಸುಮ್ಮನೆ ಮಾತಾಡಬೇಕು ಅಂತ ಯಾವತ್ತೂ ಮಾತಾಡಿಲ್ಲ ಅವರು. ಓಕೆ. ನಾನು ಇದನ್ನ ಹೇಳಿದ್ನಲ್ಲ, ಲೈಕ್ ಮಾತಿನ ತೂಕ ಆ್ಯಂಡ್ ಆಲ್ಸೋ ಹೆಲ್ಪಿಂಗ್ ವಿತೌಟ್ ಯುನೋ ಪರ್ಸನ್ ನೋಯಿಂಗ್ ಅಂತ. ಏನಕ್ಕೆ ಹೇಳ್ತೀನಿ ಅಂದರೆ, ನಂದು ಒಂದು ರೀಸೆಂಟ್ ಇನ್ಸಿಡೆಂಟ್ ಆಗಿತ್ತಲ್ಲ, ಅದು ರೀಲ್ ಸೀನು. ನನಗೆ ಗೊತ್ತಿಲ್ದಂಗೆ ಆ ಒಂದು ಮ್ಯಾಟ್ರಲ್ಲಿ ಹೆಲ್ಪ್ ಮಾಡಿದ್ದು ಅವರೇನೆ. ಅದು ನನಗೆ ಹೊರಗೆ ಬಂದ್ಮೇಲೆ ಗೊತ್ತಾಗಿದ್ದು. ಓಕೆ. ಅದು ಅವರು ಹೇಳಲಿಲ್ಲ, ಗೊತ್ತಾಗಿದ್ದು ನನಗೆ ನಮ್ಮ ಸುತ್ತಮುತ್ತ ಇರೋವಂಥ ಒಂದು ಫ್ರೆಂಡ್ಸಿಂದ, ನನ್ನ ಫ್ಯಾಮಿಲಿಯಿಂದ. ಓಕೆ. ಅವ್ರು ನಿಂತ್ಕೊಂಡು ಹೆಲ್ಪ್ ಮಾಡಿದ್ರು. ಹಿ ವಾಸ್ ಯುನೋ ಕಾನ್ಸ್ಟೆಂಟ್ಲಿ ಕಾಲಿಂಗ್ lawyers-na. Okay, but the legal things. Legal things. Okay. He was constantly calling my family to check on them. ಹೇಗಿದ್ದಾರೆ, ಇಲ್ಲ ಏನೂ ಆಗೋದಿಲ್ಲ. He was supporting them. Okay. Telling them yes, ಏನೂ ಇಲ್ಲ, 2 ದಿನ ಅಷ್ಟೇ ಸರಿ ಹೋಗುತ್ತೆ, ಬರ್ತಾರೆ. ಲಾಯರ್ಸ್ ಇದ್ದಾರೆ, ಲಾಯರ್ಸ್ ಮಾತಾಡಿದ್ದೀನಿ, ಹೀಗೆ ಹೀಗೆ ಹೀಗೆ. ಅವ್ರಿಗೂ ಹೇಳಿರೋದು ಏನು ಅಂದರೆ, ವಿನಯ್ಗೆ ಹೇಳಬೇಡಿ, ಲೆಟ್ ಹಿಮ್ ಲರ್ನ್ ಅ ಲೆಸನ್. ಓಕೆ. ಈ ಥರ ಒಂದು ತಪ್ಪು ಮಾಡಬಾರ್ದು ಅನ್ನೋದು ಅವನು ಕಲಿಬೇಕು, ಗೊತ್ತಾಗಲಿ. ಬಟ್ ನಾನು ಇದನ್ನೆಲ್ಲ ಮಾಡ್ತೀನಿ ಅಂತ ಅವನ ಹತ್ರ ಹೇಳಿಬಿಟ್ರಿ. ದಟ್ಸ್ ಹೌ ಆಲ್ ದಿಸ್ ಥಿಂಗ್ಸ್ ಹ್ಯಾಪನ್. ಆ್ಯಂಡ್ ಯು ನೋ ದಟ್ ಈಸ್ ಒನ್ ಥಿಂಗ್ ದಟ್ ಐ ಲವ್ ಅಬೌಟ್ ಹಿಮ್. ಕಲ್ತಿರೋದು ಅದೇ. ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ಅದನ್ನು ಹೇಳ್ಕೊಂಡು ಸ್ಟೇಟಸ್ಗೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ತಿರುಗಬೇಡ. ಹೆಲ್ಪ್ ಮಾಡಿರೋದು ನಿನಗೆ ಗೊತ್ತು, ಆ ಖುಷಿ ನಿನ್ನಲ್ಲಿರಲಿ. ಪರ್ಫೆಕ್ಟ್. ಅದೊಂದು ಕಲ್ತಿದ್ದೀನಿ ಅವ್ರಿಗೆ. ಬ್ಯೂಟಿಫುಲ್. So tell me about your Bigg Boss experience. And one more thing, how do you feel when someone calls you Aane? ಈ ಆನೆ ಜನರ ಪ್ರೀತಿಯಿಂದ ಕರೆಯೋದು, ಸುದೀಪ್ ಸರ್ ಕೊಟ್ಟಿರೋವಂಥ ಹೆಸರದು ಬಿಗ್ ಬಾಸಲ್ಲಿ. ಇಟ್ ಫೀಲ್ಸ್ ಗುಡ್. ಇವಾಗ ಒಂದು ಯಾರಿಗೇ ಆಗಲಿ ಒಂದು ಯುನೋ ಟೈಟಲ್ ಕೊಡ್ತಾರೆ ಅಂದರೆ ಯು ಹ್ಯಾವ್ ಡನ್ ಸಮಥಿಂಗ್ ಟು ಗೆಟ್ ದಟ್ ಅಂತ. ಹೌದು. ಬಿಗ್ ಬಾಸ್ ಮನೆಯಲ್ಲಿ ನನ್ನ ಆಟ ನಾನು ಆಡಿದೆ. ಅಂದರೆ ಇಲ್ಲಿ ಹೇಗಿದ್ದೀನೋ ಅಲ್ಲೂ ಹಾಗೆ ಇದ್ದೆ. ಐ ಆಮ್ ಅಲರ್ಜಿಕ್ ಟು ಬುಲ್ಶಿಟ್. ಸೊ ಯಾವಾಗ ನನಗೆ ಬುಲ್ಶಿಟ್ ಅನಿಸ್ತೋ ಅವಾಗ ನಾನು ಮಾತಾಡಿದ್ದೀನಿ. ಮಾತಾಡೋದು ಯುನೋ ಜನರಿಗೆ ಇಷ್ಟ ಆಯಿತು, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡೋದು, ಆನ್ ದ ಫೇಸ್ ಮಾತಾಡೋದು. ಅದರಿಂದ ಅದೊಂದು ಆನೆ ಅನ್ನೋದು ಯುನೋ, ಬಿಕಾಸ್ ಆನೆ ಜಸ್ಟ್ ಗೋಸ್ ಲೈಕ್ ಡೈರೆಕ್ಟ್ಲಿ ಸ್ಟ್ರೈಟ್, ತಡೆಯೋರು ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಆನೆ ಅನ್ನೋ ಹೆಸರು ಕೊಟ್ಟರು. ರೈಟ್. ಆ್ಯಂಡ್ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ವಾಸ್ ವಂಡರ್ಫುಲ್. ಬಿಗ್ ಬಾಸ್ ಆ್ಯಕ್ಚುಲಿ ಐ ಥಿಂಕ್ ಆಪರ್ಚುನಿಟಿ ಸಿಕ್ಕಿದವರು ಎಲ್ಲರೂ ಹೋಗಲೇಬೇಕು. ಒಂದು ಯೂನಿವರ್ಸಿಟಿ ಅದು ನಿಮಗೆ ಲೈಫಲ್ಲಿ. ಇದೆಲ್ಲ ಬಿಗ್ ಬಾಸೇ ಇವಾಗ ನಡೀತಾ ಇರೋದು. ಯುನೋ ಇವಾಗ ಅಲ್ಲಿ ಯಾರೋ ಮುಂದೆ ಏನೋ ಒಂದು ಗುದ್ಕೊಂಡು ಒಂದು ಆಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ರಿ, ಇಬ್ಬರು ಕಿತ್ತಾಡ್ತಾ ಇದ್ದಾರೆ ಅಂದರೆ ಟಕ್ ಅಂತ ಎಲ್ಲರೂ ಫೋನ್ಗಳು ತೆಗಿತಾರೆ.
ಅಲ್ಲೂ ಅಷ್ಟೇ ಕ್ಯಾಮ್ರಾಗಳಿರುತ್ತೆ. ಆಲ್ ದ ವೇ ಕ್ಯಾಮ್ರಾಸ್. ಹೌದು ಅದೊಂದು ಕುತೂಹಲ, ಒಬ್ಬರ ಲೈಫ್ನಲ್ಲಿ ಏನು ನಡೀತಾ ಇದೆ ಅಂತ ಇನ್ನೊಬ್ರು ನೋಡೋದು. ಹೌದು. ಲೈಕ್ ದೇ ನೀಡ್ ಡ್ರಾಮಾ ಇನ್ ದೇರ್ ಲೈಫ್. ಡ್ರಾಮಾ ಇಸ್ ಮಸ್ಟ್ ಆ್ಯಂಡ್ ಶುಡ್. ಎಂಟರ್ಟೈನ್ಮೆಂಟ್ ಅದು ಜನರಿಗೆ ಇವಾಗ. ಓಕೆ ಓಕೆ. ನೀವೆಲ್ಲೋ ಒಂದು ಕಡೆ ಇರ್ತೀರಾ, ರೋಡ್ನಲ್ಲಿ ಗಲಾಟೆ ಆಗ್ತಿರುತ್ತೆ, ಟಕ್ಕನ್ ಸ್ಕ್ರೀನ್ ತೆಗೆದು ನೋಡ್ತೀರಾ ಯಾರದು ಅಂದ್ಬಿಟ್ಟು ಏನು ನಡೀತಾ ಇದೆ. ಒಂದು ಪೋಸ್ಟ್ ಮಾರ್ಟಮೇ ನಡೆಯುತ್ತೆ ತಲೆನಲ್ಲಿ. ಇವನು ಸರಿನಾ ಅವ್ನು ಸರಿನಾ, ಅವ್ನು ಇವನಿಗೆ ಏನಕ್ಕೆ ಬೈದ, ಇವನು ಏನಕ್ಕೆ ಹೊಡೆದ. ಇದನ್ನ ನೋಡೋದು ತುಂಬ ಇಷ್ಟ ಜನರಿಗೆ. ಫ್ರೀ ಎಂಟರ್ಟೈನ್ಮೆಂಟ್. ಸೊ ಬಿಗ್ ಬಾಸ್ ಇಸ್ ಲೈಕ್ ದ್ಯಾಟ್. ಓಕೆ. ಇಟ್ಸ್ ಫಾರ್ ಎಂಟರ್ಟೈನ್ಮೆಂಟ್. ನೋಡೋವ್ರಿಗೆ, ಒಳಗಿರೋವ್ರಿಗೆ ಇಟ್ಸ್ ಅ ಯೂನಿವರ್ಸಿಟಿ. ಎಲ್ಲಿ ಹೇಗಿರಬೇಕು, ಎಲ್ಲಿ ಹೇಗೆ ಮಾತಾಡಬೇಕು, ಒಂದಷ್ಟು ಊಟ ಇದ್ರೆ ಎಲ್ಲರೂ ಹಂಚ್ಕೊಂಡು ಹೇಗೆ ತಿನ್ನಬೇಕು, ಹೌದು. ಅದರಲ್ಲಿ ಯಾರು ಸೆಲ್ಫಿಶು, ಯಾರು ಒಬ್ಬರ ಜೊತೆ ಹಂಚ್ಕೊಂಡು ತಿನ್ನೋದಿಲ್ಲ, ಯಾರು ಒಬ್ರಿಗೆ ಹೆಲ್ಪ್ ಮಾಡ್ತಾರೆ, ಯಾರು ಒಬ್ರಿಗೆ ಹೆಲ್ಪ್ ಮಾಡಲ್ಲ, ಯಾರು ಫ್ರೆಂಡ್ಶಿಪ್ ಕೊನೆವರೆಗೂ ಇಟ್ಕೊತಾರೆ, ಯಾರು ಫ್ರೆಂಡ್ಶಿಪ್ ಹೆಸರಲ್ಲಿ ಬ್ಯಾಕ್ ಸ್ಟ್ಯಾಪ್ ಮಾಡ್ತಾರೆ. ಹೌದು. ಇದೆಲ್ಲ ಕಲಿಯೋದಕ್ಕೆ ಬಿಗ್ ಬಾಸ್ ಒಂದು ಆಪರ್ಚುನಿಟಿ. ಓಕೆ. ಬಿಗ್ ಬಾಸ್ಗೆ ಒಂದ್ಸಲಿ ಹೋಗ್ಬಿಟ್ಟು ಬಂದರೆ, ಒಬ್ಬ ಮನುಷ್ಯ ನಿಮ್ಮ ಮನೆ ಬಾಗಿಲು ಒಳಗೆ ಬರ್ತಾ ಇದ್ದಾನೆ ಅಂದರೆ ಅವ್ನು ಯಾವ ಇಂಟೆನ್ಷನಲ್ಲಿ ಬರ್ತಾ ಇದ್ದಾನೆ ಅನ್ನೋದು ರೀಡ್ ಮಾಡ್ಬಿಡ್ಬೋದು. ಇಫ್ ಸಮನ್ ಇಸ್ ಸ್ಟೆಪಿಂಗ್ ಇನ್ ಟು ಯುವರ್ ಡೋರ್, ಆ ಬಾಗಿಲೊಳಗೆ ಏನಕ್ಕೆ ಬರ್ತಾ ಇದ್ದಾನೆ, ಅವ್ನ ಇಂಟೆನ್ಷನ್ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಕ್ಲಿಯರ್ ಆಗಿ ಜಡ್ಜ್ ಮಾಡ್ಬಿಡ್ಬೋದು. ದಟ್ ಇಸ್ ವಾಟ್ ಬಿಗ್ ಬಾಸ್ ನನ್ನ ಪ್ರಕಾರ ನನಗೆ ಕಲ್ಸ್ಕೊಟ್ಟಿದ್ದು ಬಿಗ್ ಬಾಸ್ ಅದು. ಓಕೆ ಓಕೆ. ಸೊ ಇಫ್ ಯು ಹ್ಯಾವ್ ಟು ಟೆಲ್ ಮಿ ಲೈಕ್ ಬಿಗ್ ಬಾಸ್ ಬಗ್ಗೆ ಈ ವಿಷಯ ಜನರಿಗೆ ಗೊತ್ತಿಲ್ಲ. ಮೆನಿ ಪೀಪಲ್ ಥಿಂಕ್ ಇಟ್ಸ್ ಸ್ಕ್ರಿಪ್ಟೆಡ್. ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್. ಯಾ, ಬಟ್ ಒಂದು ವಿಷಯ ನಾರ್ಮಲ್ ಆಡಿಯನ್ಸಿಗೆ ಗೊತ್ತಿಲ್ಲ ಇರುವಂಥ ಯಾವುದಿದ್ರೆ ಬಿಗ್ ಬಾಸ್ ಬಗ್ಗೆ, ವಾಟ್ ಇಸ್ ದ್ಯಾಟ್? ಸಿ, ಬಿಗ್ ಬಾಸ್ ಆಡೋವ್ರಿಗೆ ನಾವು ಏನು ಮಾಡ್ತಿದ್ದೀವಿ ಅಂತ ಯೋಚನೆ ಮಾಡ್ಕೊಂಡು ಆಡ್ತಾರೆ. ಒಳಗಡೆ 24 ಅವರ್ಸ್ನಲ್ಲಿ ನಡೆಯೋದನ್ನ ಒಂದು ಕಾನ್ಸೆಪ್ಟಲ್ಲಿ ಎಡಿಟ್ ಮಾಡಿ ಎಂಟರ್ಟೈನ್ಮೆಂಟ್ಗೆ ಅಂತ ಹೊರಗಡೆ ತೋರಿಸ್ತಾರೆ. ಹೌದು. ಇದು ಏನು ಅಂದರೆ, ಇಟ್ ಈಸ್ ನಾಟ್ ಅ ಸ್ಕ್ರಿಪ್ಟೆಡ್ ಶೋ, ಇಟ್ ಈಸ್ ಅ ವೆಲ್ ಎಡಿಟೆಡ್ ಶೋ. ಓ ನೈಸ್. ಓಕೆ. ನಿಮಗೆ 24 ಅವರ್ಸ್ನಲ್ಲಿ ನೀವು ಎಲ್ಲಿ ಕೂತ್ಕೋಬೇಕು, ಎಲ್ಲಿ ಮಾತಾಡಬೇಕು ಅಂತ ನಿಮಗೆ ಸ್ಕ್ರಿಪ್ಟ್ ಕೊಟ್ಬಿಟ್ಟು ಮಾಡಿಸೋದಕ್ಕಾಗೋದಿಲ್ಲ. ಹೌದು ಹೌದು. ನಿಮಗೆ ಇವಾಗ ಕೂತಿರ್ತೀರಾ ಬಿಗ್ ಬಾಸ್ ಮನೇಲಿ, ಇವಾಗ ನಾನು ನೀವು ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಕೂತಿದ್ದೀವಿ, ಹಾಗೆ ಕೂತಿರ್ತೀರಾ. ನಮ್ಮಿಬ್ಬರನ್ನು ನಿಲ್ಲಿಸ್ಬಿಟ್ಟು ಇವ್ರ ಬಗ್ಗೆ 5 ನೆಗೆಟಿವ್ ಪಾಯಿಂಟ್ಸ್ ಹೇಳಿ ಅಂತಂದಾಗ ನೀವು ಹೇಳಲೇಬೇಕು. ಕರೆಕ್ಟ್. ಆ 5 ನೆಗೆಟಿವ್ ಪಾಯಿಂಟ್ಸ್ ಹೇಳಿದಾಗ ನನಗೆ ನನ್ನ ಜೊತೆನಲ್ಲೇ ಕೂತ್ಕೊಂಡು ಇಷ್ಟೊತ್ತು ಮಾತಾಡ್ಬಿಟ್ಟು ನನ್ನ ಬಗ್ಗೆನೇ ಈ ತರ ನೆಗೆಟಿವ್ ಪಾಯಿಂಟ್ಸ್ ಹೇಳ್ತಾವನಲ್ಲ ಅಂತ ನನಗೆ ಟ್ರಿಗರ್ ಆಗತ್ತೆ. ಹೌದು. ಬಟ್ ದೋಸ್ ಆರ್ ಮೈ ನೆಗೆಟಿವ್ ಪಾಯಿಂಟ್ಸ್. ಎಸ್, ನೀವು ಅದನ್ನ ನನ್ನಲ್ಲಿ ನೋಡಿರ್ತೀರಾ. ಅದನ್ನ ನೀವು ಹೇಳಿದಾಗ ನನಗೆ ಟ್ರಿಗರ್ ಆಗತ್ತೆ. ನನಗೆ ಟ್ರಿಗರ್ ಆದಾಗ ನಾನೇನ್ ಮಾಡ್ತೀನಿ, ನೆಕ್ಸ್ಟ್ ನಿಮ್ದಿದೆಯಲ್ಲ 5 ಪಾಯಿಂಟ್ ನಾನು ಹುಡುಕ್ತೀನಿ ಇರು ಅಂತ ಅಂದ್ಬಿಟ್ಟು ನಾನು ಒಂದು 5 ಪಾಯಿಂಟ್ ಕೆಳಗಡೆಯಿಂದ ನಾನು ಒಂದು 5 ನೆಗೆಟಿವ್ ಪಾಯಿಂಟ್ಸ್ ಹುಡುಕ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಅವಾಗ ನಿಮ್ಗೇನಾಗತ್ತೆ, ಓ ಇವ್ನು ನಾನು ಹೇಳಿದೆ ಅಂದ್ಬಿಟ್ಟು ನನ್ನ ಬಗ್ಗೆ ಇವನು ಇದನ್ನೆಲ್ಲ ಹೇಳ್ತಾ ಇದ್ದಾನೆ ಅಂತ ಟ್ರಿಗರ್ ಆಗುತ್ತೆ. ಹೌದು ಹೌದು. ಅವಾಗ ಒಂದು ಫೈಟ್ ಆಗುತ್ತೆ. ಅದೊಂದು ಇಟ್ ಡೆವಲಪ್ಸ್, ಎಸ್ಕಲೇಟ್ ಆಗ್ತಾ ಹೋಗುತ್ತೆ. ಒಂದು ಸಿನಿಮಾ ಮಾಡೋದಕ್ಕೆ ಅಂದ್ರೇನೆ 1 ವರ್ಷ 2 ವರ್ಷ ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡ್ತಾರೆ. ಹೌದು ಹೌದು. ಅದಕ್ಕೆ ಪರ್ಟಿಕ್ಯುಲರ್ ಕಾಸ್ಟಿಂಗ್ ನ ಹುಡುಕ್ತಾರೆ. ಈ ಸಿನಿಮಾಗೆ ಇವ್ರನ್ನ ಹಾಕೊಂಡ್ರೆ ಈ ಕ್ಯಾರೆಕ್ಟರ್ ಚೆನ್ನಾಗಿರುತ್ತಾ ಅಂದ್ಬಿಟ್ಟು ಅಲ್ಲಿ ಹಾಕೊಂಡ್ಮೇಲೆ ಅವ್ರಿಗೆ ಡೈಲಾಗ್ ಕೊಟ್ಟು ಅವ್ರಿಗೊಂದಷ್ಟು ಡೈಲಾಗ್ ಓದಿಸಿ ಒಂದು ಸ್ಕ್ರಿಪ್ಟ್ ರೀಡಿಂಗ್ ಮಾಡಿ, ಇಟ್ಸ್ ಅ ಪ್ರಾಸೆಸ್ ಆಫ್ 1 year ಅಟ್ ಲೀಸ್ಟ್ ಒಂದು ಸಿನಿಮಾ ಮಾಡಬೇಕು ಅಂದ್ರೆ. ಹೌದು. ನಿಮ್ಗೆ ಈಗ ಬಿಗ್ ಬಾಸ್ ಕರ್ಕೊಂಡೋಗಿ ಬೆಳಗ್ಗೆ ಸ್ಕ್ರಿಪ್ಟ್ ಕೊಟ್ಬಿಟ್ಟು ಸಾಯಂಕಾಲ ಆಕ್ಟಿಂಗ್ ಮಾಡು ಅಂದ್ರೆ ಹೆಂಗ್ ಮಾಡ್ಬಿಡ್ತಾರೆ? ಎಕ್ಸಾಕ್ಟ್ಲಿ. ಇಟ್ ಇಸ್ ಆಲ್ ಫಾಲ್ಸ್ ಇನ್ಫಾರ್ಮೇಶನ್. ಬಿಗ್ ಬಾಸ್ ಇಸ್ ಅ ಯೂನಿವರ್ಸಿಟಿ. ಹೋಗಿ ಒಳ್ಳೇದು ಕಲ್ತ್ಕೊಂಡು ಬಂದು ಲೈಫ್ಗೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋದ್ರೆ ಎವ್ರಿಥಿಂಗ್ ವಿಲ್ ಬಿ ನೈಸ್. ಪರ್ಫೆಕ್ಟ್. ಹೌದು. ಅಲ್ಲಿ ಹೋಗಿ ಸುಮ್ಮನೆ ಬೇಕಾಬಿಟ್ಟಿ ಆಡ್ಕೊಂಡು ಬೇಡದಿರೋ ಸುಳ್ಳುಗಳು ಹೇಳ್ಕೊಂಡು ಬಂದ್ರೆ ದಟ್ ಈಸ್ ಅಗೇನ್ ಲೆಸನ್ ಫಾರ್ ಅದರ್ಸ್ ಲೈಫ್. ಹೌದು. ಸರ್, ಯಾರಾದರೂ ಟಚ್ ಅಲ್ಲಿ ಇದ್ದಾರಾ ಸರ್? ಲೈಕ್ ಯು ಕ್ಯಾನ್ ಪಿಕ್ ಅಪ್ ಅ ಫೋನ್ ಅಂಡ್ ಸೇ, ಏನ್ ಮಾಮ್ ಏನ್ ಮಾಡ್ತಿದ್ಯಾ, ಹೋಗೋಣ ಹೊರಗಡೆ, ಆ ಥರ? ಎಲ್ಲರೂ ಇದ್ದಾರೆ. ಅಂದ್ರೆ ಸ್ನೇಹಿತ್, ಇಶಾನಿ, ಪವಿ, ದೇ ಆಲ್ವೇಸ್ ಒನ್ ಕಾಲ್ ಅವೇ. ಯಾ ಮೈಕಲ್. ಬಿಕಾಸ್ ಮೆನಿ ಪೀಪಲ್ ಥಿಂಕ್ ದಟ್ ಬಿಗ್ ಬಾಸ್ ಆದ್ಮೇಲೆ ಜನ ಟಚ್ ಅಲ್ಲಿ ಇರಲ್ಲ. ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಇದ್ರು ಬಿಗ್ ಬಾಸ್ ಅಲ್ಲಿ, ಒನ್ಸ್ ದೇ ಕಮ್ ಔಟ್ ದೇ ಲೈಕ್ ಇನ್ ಓನ್ ವೇಸ್. Hello, ma'am. Hey, bro. Hi, ma'am. Hi. How are you? I'm good. You're on a podcast. What? No, not looking like this. No.
ವಾಟ್ಸ್ ಹ್ಯಾಪ್ನಿಂಗ್? None, bro. Just chilling. ನನ್ನ ಕೇಳ್ತಾ ಇದ್ರು, ಆರ್ ಯು ಇನ್ ಟಚ್ ವಿತ್ ಎನಿ ಒನ್ ಫ್ರಮ್ ಬಿಗ್ ಬಾಸ್ ಅಂತ. ನನ್ಗೆ ಯಾರು ಕಾನ್ಸ್ಟೆಂಟ್ ಆಗಿ ಟಚ್ನಲ್ಲಿದ್ದಾರೆ, ಐ ವಾಸ್ ಜಸ್ಟ್ ಕಾಲಿಂಗ್ ಎವ್ರಿ ಒನ್. Just sweet, so sweet of you, sir. ದಟ್ಸ್ ಓಕೆ ಮ್ಯಾನ್. Yeah. ಬ್ಯಾಂಗ್ಳೂರ್ದು one quality you pulled off, like one slang ಅಂದ್ರೆ ಯಾವುದು ನಿಮ್ಮ ಪ್ರಕಾರ? ಬ್ಯಾಂಗ್ಳೂರು ಹೇಗೆ ಅಂದರೆ ಇವಾಗ ಇಟ್ ಇಸ್ ಅ ಸೆಂಟರ್ ಹಬ್ ಇದ್ದಂಗೆ. ಆ ಕಡೆ ಆಂಧ್ರಯಿಂದನೂ ಬರ್ತಾರೆ, ಈ ಕಡೆ ಚೆನ್ನೈಯಿಂದನೂ ಬರ್ತಾರೆ, Yeah. ಕೇರಳದಿಂದನೂ ಬರ್ತಾರೆ, Right. ಆ್ಯಂಡ್ ಡೆಲ್ಲಿಯಿಂದ ಬರ್ತಾರೆ, North Indians. ಮುಂಬೈಯಿಂದ ಬರ್ತಾರೆ. Exactly. Yeah. ಲಾಟ್ ಆಫ್ ದೆಮ್ ಇವಾಗ ಇಟ್ ಹಸ್ ಬಿಕಮ್ ಅ ಕೈಂಡ್ ಆಫ್ ಅ ಸೆಂಟರ್ ಪ್ಲೇಸ್. ನಮ್ಮ ಜನ ಹೇಗೆ ಅಂದರೆ ಎಲ್ಲರನ್ನೂ ತುಂಬ ಪ್ರೀತಿ ವಿಶ್ವಾಸದಿಂದ ವೆಲ್ಕಮ್ ಮಾಡ್ತಾರೆ. Very true. Yeah. ಆ ಪ್ರೀತಿ ವಿಶ್ವಾಸ ಅವರು ಹಾಗೆ ಇಟ್ಕೊಂಡ್ರೆ ಅವ್ರನ್ನ ರಾಜರ ಥರ ಮೆರೆಸ್ತಾರೆ. ಹೌದು. ಗಾಂಚಲಿ ಮಾಡಿದ್ರೆ ಗಾಂಚಲಿ ಬಿಡಿ, ಕನ್ನಡ ಮಾತಾಡಿ ಅಂತ Correct. ಹೇಳ್ತಾರೆ. Perfect. ಹೌದು. ಆ ಒಂದು ವೈಬ್ ನನಗೆ ತುಂಬ ಇಷ್ಟ. Okay. ನಮ್ಮ ಬ್ಯಾಂಗ್ಳೂರ್ ಬಗ್ಗೆ ಐ ಆಮ್ ವೆರಿ ಪ್ರೌಡ್. ಹ್ಮ್. ಎಲ್ಲರನ್ನೂ ತುಂಬಾ ಸೂಪರ್ಬ್ ಆಗಿ ಇನ್ವೈಟ್ ಮಾಡ್ತಾರೆ, ತುಂಬಾ Accept ಮಾಡ್ತಾರೆ. ಸೂಪರ್ಬ್ ಆಗಿ ಅಕ್ಸೆಪ್ಟ್ ಮಾಡ್ತಾರೆ, ಹೌದು. ಟ್ರೀಟ್ಮೆಂಟ್ ಇರುತ್ತೆ, ಹೌದು. ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾರೆ. ಹ್ಮ್. ಗಾಂಚಲಿ ಮಾಡಿದ್ರೆ ಮಾತ್ರ ಅದೊಂದು ಬೇರೆ ತರ ಬರುತ್ತಲ್ಲ ಬ್ಯಾಂಗ್ಳೂರು. ಹೌದು. ಆ ಒಂದು ವೈಬ್ ನಂಗೆ ತುಂಬಾ ಇಷ್ಟ. Okay. ದಟ್ ಇಸ್ ವಾಟ್ ಬ್ಯಾಂಗ್ಳೂರಿಯನ್ಸ್ ಆರ್. ವಿ ವೆಲ್ಕಮ್ ಎವ್ರಿ ಒನ್. Yeah. ಪ್ರತಿಯೊಂದು ಭಾಷೆಯವ್ರನ್ನ, ಪ್ರತಿಯೊಬ್ಬರನ್ನು ತುಂಬಾ ಸ್ವೀಟ್ ಆಗಿ ವೆಲ್ಕಮ್ ಸ್ವಾಗತ ಮಾಡ್ತೀವಿ. ಹೌದು. ಅದೇ ಮರ್ಯಾದೆ ಇಟ್ಕೊಂಡು ಅಷ್ಟೇ ಮರ್ಯಾದೆ ವಾಪಸ್ ಕೊಟ್ಟು ಹೌದು. ಅದೇ ರೀತಿನಲ್ಲಿ ಹೋಗ್ಬಿಟ್ರೆ ಆ ಮರ್ಯಾದೆ ಹಾಗೆ ಉಳ್ಕೊಳುತ್ತೆ. ಹೌದು. ಗಾಂಚಲಿ ಮಾಡಿದ್ರೆ ಬೇರೆ ತರ ಮರ್ಯಾದೆ ಕೊಡ್ತೀವಿ. ಹೌದು. ಸೊ ಬ್ಯಾಂಗ್ಳೂರಲ್ಲಿ ನಿಮ್ದು ಯಾವ್ದಾದ್ರು ಅಡ್ಡ ಇದೆಯಾ? ಲೈಕ್ ಯು ಲೈಕ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್, ಅಥವಾ ನೈಟ್ ಔಟ್ ಹೋಗ್ಬೇಕು ಅಂದ್ರೆ ಈ ಪ್ಲೇಸ್ಗೆ ಹೋಗೋಣ, ಫೇವ್ರೆಟ್ ಫುಡ್ ತಿನ್ಬೇಕಂದ್ರೆ ಈ ಪ್ಲೇಸ್ಗೆ ಹೋಗೋಣ, ಆ ಥರದ್ದು ಇದೆಯಾ ನಿಮಗೆ? ಫೇವ್ರೇಟ್ ಫುಡ್ ಅಂದ್ರೆ ನನ್ನ ವೈಫೇ, ಶಿ ಇಸ್ ದ ಬೆಸ್ಟ್ ಕುಕ್. ಓಕೆ. ಹೊರಗಡೆ ಜಾಸ್ತಿ ಐ ಡೋಂಟ್ ಗೋ ಮಚ್. ಇಸ್ ಇಟ್ ಬಿಕಾಸ್ ಆಫ್ ಡಯಟ್ ಆರ್ ಲೈಕ್ ವಾಟ್? ಇಟ್ಸ್ ನಾಟ್ ಡಯಟ್ ಎಕ್ಸಾಕ್ಟ್ಲಿ. ಅಂದ್ರೆ ಇದ್ರೆ ನಾನು ವಿ ಆಲ್ ಆರ್ ದೇರ್. ಅಂದ್ರೆ ನಮ್ಮ ಫ್ರೆಂಡ್ಸ್ ಒಂದು ಸಣ್ಣ ಸರ್ಕಲ್ ಇದೆ. ಎಲ್ಲ ಸುದೀಪ್ ಸರ್ ಮನೆಯಲ್ಲಿ ಹ್ಯಾಂಗ್ ಔಟ್ ಮಾಡ್ತೀವಿ. ಇಲ್ವಾ ಪರ್ಸ್ನಲಿ ನಾನು ನನ್ನ ಸರ್ಕಲ್, ನನ್ನ ಫ್ರೆಂಡ್ಸ್ ಜೊತೆ ಕೋಕೋ ಅಂದ್ಬಿಟ್ಟು ಒಂದು ಪ್ಲೇಸ್ ಇದೆ, ನೈಸ್ ರೋಡ್ ಡೆಡ್ ಎಂಡ್ ನಲ್ಲಿ. ಓಕೆ. ವಿ ಹ್ಯಾಂಗ್ ಔಟ್ ದೇರ್. ಓಕೆ. ಅಡ್ಡ ಅಂದ್ರೆ ನಮ್ಮ ಮನೆಗಳೇನೆ. ಓಕೆ. ನಮ್ಮ ಮನೆಯಲ್ಲಿ ಯಾವಾಗಲೂ ದೇರ್ ಇಸ್ ಅ ಜಾಮಿಂಗ್ ಹ್ಯಾಪ್ನಿಂಗ್. ಆಹಾ. ನಮ್ಮ ಬಾಯ್ಸ್ ಎಲ್ಲ ನಮ್ಮ ಮನೇಲಿ ಇರ್ತಾರೆ. ಹ್ಮ್. ಅದ್ ಬಿಟ್ರೆ ನಾನೆಲ್ಲಾದ್ರೂ ಹೋದ್ರೆ ವಿ ಜಾಮ್ ದೇರ್. ಓಕೆ. ಸೊ ಒಂದು ಕ್ಯಾರಿಯೋಕೆ ಸೆಷನ್ ನಡೀತಾ ಇರುತ್ತೆ. ಆರ್ ಯು ಗುಡ್ ಸಿಂಗರ್? ಐ ಬಿಲೀವ್ ಸೊ. ಎಲ್ಲಾರ್ಗು ಅವ್ರು ಅನ್ಸೋದು ಅವರೇ ದೊಡ್ಡ ಸಿಂಗರ್ಗಳು ಅಂದ್ಬಿಟ್ಟು. ಬಟ್ ಐ ಆಮ್ ನಾಟ್ ಅ ಗುಡ್ ಸಿಂಗರ್. ನನ್ನ ವಾಯ್ಸಿಗೆ ಸಿಂಗಿಂಗ್ ಸೆಟ್ ಆಗೋದಿಲ್ಲ. ವಾಯ್ಸ್ ಇಸ್ ಲೈಕ್ ದಿಸ್ ಬೇಸ್ ಇಸ್ ಸ್ಟ್ರಾಂಗ್, ಸರ್. ಯು ಹ್ಯಾವ್ ನೀವು ಅವ್ರ ವಾಯ್ಸ್ ಕೇಳಬೇಕು, ಇನ್ನೇನಂತೀರೋ. ಬೇಸ್ ವಾಯ್ಸ್ ಇರೋರಿಗೆ ಹಾಡಕ್ ಬರಲ್ಲ ಅಂತಲ್ಲ. ಸುದೀಪ್ ಸರ್ ನೋಡಿ ಎಷ್ಟು ಚೆನ್ನಾಗಿ ಹಾಡ್ತಾರೆ. ವೆರಿ ಗುಡ್ ಸಿಂಗರ್, ಅಮೇಜಿಂಗ್ ಸಿಂಗರ್ ವಿತ್ ದಟ್ ವಾಯ್ಸ್. ಯಾ. ಅಲ್ಲಿ ನಾವು ಅವರು ಕ್ಯಾರಿಯೋಕೆ ಸೆಷನ್ ಮಾಡಿದಾಗ ಅವ್ರ ಹಾಡು ಕೇಳೋದಕ್ಕೆ ವೇಟ್ ಮಾಡ್ತಾ ಇರ್ತೀವಿ. ಅವ್ರೊಂದು 4 ಲೈನ್ ಹಾಡ್ತಾರೆ. Sudeep sir and all do karaoke together. ಯಾ. Amazing. Okay. ಅವ್ರು ಹಾಡೋದು, ಓ ಮೈ ಗಾಡ್, 4 ಲೈನ್ ಹಾಡ್ತಾರೆ. ಅವ್ರಿಗೆ ಮ್ಯೂಸಿಕ್ ಇದ್ರೆ ಬೇರೆ ತರ, ಮ್ಯೂಸಿಕ್ ಇಲ್ಲ ಅಂದ್ರೆ ಓನ್ಲಿ ಇಸ್ ವಾಯ್ಸ್. ನೋ, ವಾವ್. ನೀವು ಯು ವಿಲ್ ಸ್ಟಾರ್ಟ್ ಫಾಲಿಂಗ್ ಇನ್ ಲವ್ ವಿತ್ ದ ಕ್ಯಾರಿಯೋಕೆ. ಇಲ್ಲ ನಾನು ಹಾಡಬೇಕು, ಈ ತರ ಹಾಡಬೇಕು, ನನಗೂ ನಾನು ಈ ತರ ವಾಯ್ಸ್ ಬರಬೇಕು ಅನ್ನೋದು ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ನಾನು ಅವ್ರ ಮನೆಯಲ್ಲಿ ಕ್ಯಾರಿಯೋಕೆ ಮಾಡಿದ್ಮೇಲೆ ಐ ಗಾಟ್ ಅ ನ್ಯೂ ಸೆಟ್ ಆಫ್ ಕ್ಯಾರಿಯೋಕೆ ಟು ಮೈ ಹೌಸ್. ಓಕೆ. ನಾನು ಇವ್ರಿಗೆಲ್ಲ ಹಾಕೊಂಡು ನನ್ನ ಹಾಳಾದ ವಾಯ್ಸ್ ನಲ್ಲಿ ಇವ್ರಿಗೆಲ್ಲ ತಲೆ ತಿಂತಾ ಇರ್ತೀನಿ. ಓಕೆ. ಕೇಳಿಸ್ಕೊಳ್ಳಿ, ಹಾಡ್ತೀನಿ, ಕೇಳಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು. ಇಟ್ಸ್ ಕೈಂಡ್ ಆಫ್ ಫನ್ ಜಾಮಿಂಗ್ ಅದು. ಯಾ, ಟ್ರೂ. ಅಡ್ಡ ಅಂತ ಯಾವ್ದು ಇಲ್ಲ. ಲೈಕ್ ಐ ಸೆಡ್, ಕೋಕೋಗೆ ಹೋಗ್ತೀನಿ, ಅಥವಾ ವೀಕೆಂಡ್ ಅಲ್ಲೆಲ್ಲ ನೀವು ಮನೇಲೆ ಪ್ರಿಫರ್ ಮಾಡ್ತೀರಾ ಸರ್? ಯು ಲೈಕ್ ಟು ಗೋ ಔಟ್ ಅಂಡ್ ಪಾರ್ಟಿ? ಐ ಪ್ರಿಫರ್ ಹೋಮ್. ಯಾ, ಹೋಮ್ ಓನ್ಲಿ. ಓಕೆ. ಸೊ ಎಲ್ಲ ನಮ್ಮ ಮನೆಯಲ್ಲೇ ಜಾಮ್ ಆಗ್ತೀವಿ. ಓಕೆ. ಪುನೀತ್ ಸರ್, ಡು ಯು ಸಿಂಗ್? No. ಓಕೆ. Even I'm a bad singer. Is it? ಅದೇ ಅವ್ರು ಡೈಲಾಗ್ ಹೇಳ್ಸಿ ಪೇಜ್ ಗಟ್ಲೆ ಹೇಳ್ತಾರೆ. Can you tell me a dialogue now? Dialogue. Yeah. ತಗೊಳ್ಳಿ, ಮೈಕ್ ತಗೊಂಡು ಮೈಕ್ ನಲ್ಲಿ ಹೇಳಿ. ಮರ್ಯಾದೆಯಾಗಿ ನನ್ನ ಮಗಳ ವಿಷಯ ಮರ್ತು ಬಿಡು. ಬರೀ ಬಾಯಿ ಮಾತಲ್ಲಿ ಹೇಳ್ತಾವನೆ ಅಂತ ಬಾಲ ಬಿಚ್ಚಿದ್ರೆ ತುಂಡ ಕತ್ತರಿಸಿ ಗುಡ್ಡೆ ಹಾಕ್ಬಿಡ್ತೀನಿ. ಆಮೇಲೆ ತೋಳು ಮಾಂಸ ಯಾವುದು, ತೊಡೆ ಮಾಂಸ ಯಾವುದು ಅಂತ ನಿನ್ನ ಹೆತ್ತವಳಿಗೂ ಗೊತ್ತಾಗಲ್ಲ,
ಕಟ್ಕೊಂಡವಳಿಗೂ ಗೊತ್ತಾಗಲ್ಲ. ಸುಲೈಮಾನ್. Beautiful, sir. ಥ್ಯಾಂಕ್ ಯು. See, I told you. Yeah, he got such a hard voice, no, sir? Bass voice ನಲ್ಲಿ Amazing. ನನ್ಗೆ ಯಾವ್ದಾದ್ರು ಡಬ್ಬಿಂಗ್ ಇತ್ತು ಅಂದ್ರೆ ನನಗೆ ನನ್ನ ಕ್ಯಾರೆಕ್ಟರು Hmm. ನಾನು ಫಸ್ಟ್ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಹೇಳೋದೇನೆ ನನ್ನ ವಾಯ್ಸಿಗೆ ಪುನೀತ್ ವಾಯ್ಸ್ ಹಾಕಿ So we have a fun segment now. I'll give you some pictures. You Okay. tell me your memories about it. ಏನ್ ನಿಮ್ ಥಾಟ್ಸ್ ಬರುತ್ತೆ ಅಂತ. Yeah. There are 5 pictures over here. ಹರರ ಮಹಾದೇವ Yeah. ಎಕ್ಸ್ಪೀರಿಯನ್ಸ್. ಓ ಹೌದಲ್ಲ, ಯಾ ಅವ್ರದ್ದು ವೆರಿ ಫಸ್ಟ್ ಸೀರಿಯಲ್ Is ವಿತ್ it? ಮೀ. ಯಾ Oh, nice. ದಿಸ್ ನಾನು ಇದು ಕ್ರ್ಯಾಕ್ ಮಾಡ್ತೀನಿ ಅಂತಾನೆ ಅನ್ಕೊಂಡಿರಲಿಲ್ಲ. ಐ ಡೋಂಟ್ ನೋ ದಟ್ ಐ ನೆವರ್ ನ್ಯೂ ದಟ್ ಐ ಕುಡ್ ಪ್ಲೇ ದಿಸ್ ಕ್ಯಾರೆಕ್ಟರ್. Okay. ಇದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದು ಐ ಥಿಂಕ್ ನನ್ನ ಲೈಫ್ ಒಂಥರ ಡಿಫ್ರೆಂಟ್ ವೈಬೇ ತಗೊಂತು ಶಿವ ಆದಮೇಲೆ. ಈ ಸೀರಿಯಲ್ ಮಾಡುವಾಗ ಒಂದಷ್ಟು ಡೈಲಾಗ್ಗಳಿದೆಯಲ್ಲ, ಆ ಡೈಲಾಗ್ಗಳು ಮಾತಾಡ್ತಾ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಲೈಫ್. Okay. ಸೊ ಮೇಜರ್ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಲೈಫ್. Major turning point, you would say. Yeah. Okay. Perfect. Second picture, you and your son. Yeah. ಏನು ಹೇಳಿ, ಇದು ನೋಡಿದಾಗೆಲ್ಲ ಇಷ್ಟು ದೊಡ್ಡ ಮಗ ನನಗಿದ ನಾನು ನನಗೆ ಅನ್ಸುತ್ತೆ. Many people would doubt that, sir. Seriously. Yeah. ಬಟ್ ದೆನ್ ಅಗೇನ್ ಅಪ್ಪ ಆಗೋದು ಇಟ್ಸ್ ಅ ವೆರಿ 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 ಬಿಗ್ ರೆಸ್ಪಾನ್ಸಿಬಿಲಿಟಿ. ಏನು ಮಾಡ್ತಿರ್ತೀರ ನೀವು ಅದನ್ನ ತುಂಬ ಅಬ್ಸರ್ವ್ ಮಾಡ್ತಿರ್ತಾರೆ. ಬಿಕಾಸ್ ನಾನು ನಮ್ಮ ಅಪ್ಪನ ಅಬ್ಸರ್ವ್ ಮಾಡ್ತಿದ್ದೆ. ಅವ್ರು ಯಾವುದು ಮಾಡ್ತಿದ್ದಾರೆ, ಯಾವ್ದು ಮಾಡ್ತಿಲ್ಲ, ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್ ಅನ್ನೋದು ತುಂಬ ಜಜ್ಮೆಂಟ್ ಇತ್ತು ನನಗೆ. ಆ್ಯಂಡ್ ಚಿಕ್ಕ ವಯಸ್ಸಿಂದ ನಾನು ಅವ್ರು ಏನು ರೈಟ್ ಅನ್ಕೊಂಡು ಏನೋ ಮಾಡ್ತಿದ್ರು ಅದು ನನಗೂ ರೈಟ್ ಅನ್ಸೋದಕ್ಕೆ ಶುರು ಆಗಿತ್ತು. ಲೈಕ್ ಹಿ ಯೂಸ್ ಟು ಪಾರ್ಟಿ ಅ ಲಾಟ್. Okay. ಅದು ನನಗೇನು ಅನ್ನಿಸ್ತು, ಐ ಥಿಂಕ್ ದಿಸ್ ಇಸ್ ಹೌ ಯು ಶುಡ್ ಬಿ. This is how life is. ಇದೇ ಲೈಫು ಅಂತ, ಅಂದರೆ ಪಾರ್ಟಿ ಮಾಡ್ಕೊಂಡು ಆರಾಮಾಗಿ ಇರೋದೇ ಲೈಫು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಬಟ್ ದೆನ್ ಅದ್ರ ಹಿಂದೆ ಅವರು ಎಷ್ಟು ಯುನೋ ಕಷ್ಟ ಇತ್ತು, ಅವ್ರು ಏನು ಮಾಡಿ ಅಲ್ಲಿ ತನಕ ಬಂದಿದ್ರು ಅನ್ನೋದನ್ನ ಮರ್ತೋಗಿತ್ತು ನನಗೆ. ನಾನು ಅಪ್ಪ ಆದಮೇಲೆ ಅದೆಲ್ಲ ಯುನೋ ಐ ಸ್ಟಾರ್ಟೆಡ್ ರಿಯಲೈಸಿಂಗ್, Okay. ಓ ಇಟ್ ಈಸ್ ನಾಟ್ ಓನ್ಲಿ ಪಾರ್ಟಿ ಮಾಡೋದು ಒಂದೇ ಅಲ್ಲ, ದೇರ್ ಇಸ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್. Right. ಮಗನ್ನ ಸಾಕಬೇಕು ಅಂದರೆ ಅದಕ್ಕೊಂದು ದುಡಿಮೆ ಅನ್ನೋದಿರಬೇಕು, ಅದಕ್ಕೆ ದುಡಿಬೇಕು. ಯುನೋ ಫಾರ್ ದ್ಯಾಟ್ ಐ ಹ್ಯಾವ್ ಟು ಸರ್ಚ್ ಫಾರ್ ವರ್ಕ್. ಒಂದು ಕೆಲಸ ಅನ್ನೋದಿರಬೇಕು. ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಅಂತ ಸ್ಟಾರ್ಟ್ ಆಗೋದೆ ನಿಮ್ಮ ಮೇಲೆ ಒಂದಷ್ಟು ಡಿಪೆಂಡೆನ್ಸ್ ಬಂದಾಗ. ದಟ್ ಈಸ್ ಒಬ್ಬ ಮಗ ಆಗಲಿ ಮಗಳಾಗಲಿ ಯುನೋ ವೈಫ್ ಆಗಲಿ, ಅದೆಲ್ಲ ಸ್ಟಾರ್ಟ್ ಆದಮೇಲೆ ಯು ಬಿಕಮ್ ವೆರಿ ರೆಸ್ಪಾನ್ಸಿಬಲ್ ಆ್ಯಂಡ್ ಯು ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ಇಟ್. Okay. ಅದನ್ನು ಕಲಿಸ್ಕೊಟ್ಟವನು ಇವನು ನನಗೆ. Ellie sir, take this picture. If you have to, can you? ಇದು ನಮ್ಮ RG ರೆಸಾರ್ಟ್ಸ್, ನಮ್ಮ ಅಂಕಲ್ ಇದ್ದಾರೆ, ರಜತ್ ಗೊತ್ತು ಅನ್ಸುತ್ತೆ ನಿಮಗೆ, ರುದ್ರೇಗೌಡರು ಅಂದ್ಬಿಟ್ಟು. ಅಲ್ಲಿ ಅವ್ರ ರೆಸಾರ್ಟ್ನಲ್ಲಿ It's a beautiful click, no? Yeah. ವೀಕೆಂಡ್ ಅಲ್ಲಿದ್ವಿ. ಸೊ ಸಮನ್ ಕ್ಲಿಕ್ ದಿಸ್, ಐ ಡೋಂಟ್ ನೋ ಹೂ ಡಿಡ್, Okay. ಬಟ್ ಚೆನ್ನಾಗಿ ಬಂದಿದೆ ಇದು ಫೋಟೋ. Yeah. Very beautiful picture. Yeah. The third picture. Yeah. ನಮ್ಮ ಗುಂಪು Okay. ಬಿಗ್ ಬಾಸ್ ಅಲ್ಲಿ ಸ್ನೇಹಿತ್ ಇಸ್ ಅ ಸ್ವೀಟ್ ಆರ್ಟ್. ಒಬ್ಬ ತಮ್ಮ ಅವನು, ಈಸ್ ಬ್ರದರ್ ಫಾರ್ ಲೈಫ್. ಮೈಕಲ್ ಎಲ್ಲೋ ಡಿಸಪಿಯರ್ ಆಗ್ಬಿಟ್ಟ ಅವನು. Okay. ಅವನು ಬರೀ ಅವ್ನ ಗರ್ಲ್ ಫ್ರೆಂಡ್ ಜೊತೆ ಪುಷಪ್ಸ್ ಹೊಡ್ಕೊಂಡು ಪುಲ್ಅಪ್ಸ್ ಹೊಡ್ಕೊಂಡು Okay. ಅವಳನ್ನ ಎತ್ಕೊಂಡು ಬೈಸಿಪ್ಸ್ ಮಾಡ್ಕೊಂಡು ಇಷ್ಟನಲ್ಲೇ ಕಾಣಿಸ್ತಾವನೆ. ನಾವು ಫೋನ್ ಮಾಡಿದಾಗ ಸಿಗ್ತಾನೆ, ಬಟ್ ಟ್ರೈನರ್ ಆಗಿದ್ದಾನೆ ಅವನು. ಫುಲ್ ಈಸ್ ಇಂಟು ಫಿಟ್ನೆಸ್ ಇಂಡಸ್ಟ್ರಿ. Oh, yeah. ಸೊ ಸಿಕ್ಕಾಪಟ್ಟೆ ಫಿಟ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾವನೆ. ಸ್ನೇಹಿತು ನಾನು ಒಂದು ಸಿನಿಮಾ ಕೂಡ ಮಾಡ್ತಾ ಇದೀವಿ ಜೊತೆಗೆ. Is it? Oh, Yeah. nice. ಇಬ್ರು ಮೇನ್ ಲೀಡ್ಸ್ ಆಗಿ ಮಾಡ್ತಾ ಇದೀವಿ. Okay. Oh, If you first can tell time- me about the movie, so. ಫಸ್ಟ್ ಟೈಮ್ ಐ ಥಿಂಕ್ ನಿಮ್ಮ ಪಾಡ್ಕಾಸ್ಟ್ನಲ್ಲಿ ಹೇಳ್ತಿರೋದು ಇದು. Okay. ನೇಮ್ ಬೇಡ, ಹೇಳ್ತೀನಿ ನಾನು ನೇಮ್ ಏನು ಅಂತ ಸಿನಿಮಾದು. And shooting start ಆಗ್ತಿದ್ಯಾ? ಶೂಟಿಂಗ್ ಇಟ್ಸ್ ಗೋನ್ ಸ್ಟಾರ್ಟ್ ವೆರಿ ಸೂನ್. Okay. ಐ ಥಿಂಕ್ ಇನ್ ಕಪಲ್ ಆಫ್ ಮಂತ್ಸ್ ವಿ ಆರ್ ಗೋಯಿಂಗ್ ಆನ್ ಬೋರ್ಡ್ ಲೆಫ್ಟ್ ಅನ್ಸುತ್ತೆ. Yeah. ಸೊ ಬ್ಯೂಟಿಫುಲ್ ಸ್ಟೋರಿ. ಫಸ್ಟ್ ಟೈಮ್ ನಾನು ಕಾಪ್ ಆಗಿ ಪ್ಲೇ ಮಾಡ್ತಾ ಇದ್ದೀನಿ. You're a cop, okay. And as usual, my boy Snehit is playing a lover boy. Okay. It's kind of a fight between me and him for a girl. Okay. Cop and with a lover boy.
Yeah. Right. Okay. Interesting. Usually I play a baddie, so I'm a badass cop in that. Okay. ಒಂದಷ್ಟು ಹಿಂಸೆ ಕೊಡ್ತೀನಿ ಇವನ್ಗೆ ಇವನ್ ಗರ್ಲ್ ಫ್ರೆಂಡ್ಗೆ. It's a nice movie. Okay. Very soon too. you know. Okay. Perfect. Yeah. It's a Ah. beautiful picture. ಏನ್ ಹೇಳಿ, ಶಿ ಇಸ್ ದ ಲವ್ ಆಫ್ ಮೈ ಲೈಫ್. Hmm. ಇವಳಿದಾನೆ ನನ್ನ ಲೈಫ್ ಒಂದಷ್ಟು ಚೇಂಜ್ ಆಗಿದ್ದು. Hmm. ನನ್ನ ಹೆಂಡತಿ ಈ ಹೇಳ್ತಾರಲ್ಲ, ಈ ಓಡೋ ಕುದುರೆಗೆ ಲಗಾಮ್ ಹಾಕಿ ಇಟ್ಕೊಂಡ್ರು ಅಂತ ಹೌದು ಹೌದು. ಆ ಥರ ಇವಳು ಆನೆಗೆ ಲಗಾಮ್ ಹಾಕ್ತವಳು. That was epic. Okay. ಸೊ ಇದು ನಿನ್ನ ದಾರಿ ಅಂತ ತೋರಿಸ್ಕೊಟ್ಟವಳು ಇವಳು Okay. ಲೈಫ್ಗೆ. Mhm. ಸೊ ಇವತ್ತು ಏನೇ ಒಂದು ಯುನೋ Hmm. ಮೆಚ್ಯೂರಿಟಿ ಇರಲಿ ಅಥವಾ ಒಂದು ರೆಸ್ಪಾನ್ಸಿಬಿಲಿಟಿ ಇರಲಿ, Hmm. ಒಂದು ನನ್ನ ಮಾತಿಗೆ ಒಂದಷ್ಟು ಬೆಲೆ ಇದೆ ಅಂತಂದರೆ Hmm. ಅದು ಇವಳಿಂದ ಸಿಕ್ಕಿರೋದು ನನಗೆ. Okay. ನನಗೆ ಒಂದು ಮರ್ಯಾದೆ ಇದೆ ನನ್ನ ಫ್ಯಾಮಿಲಿನಲ್ಲಿ ಅಥವಾ ಹೊರಗಡೆ ಅಂತಂದರೆ ಅದು ತಂದುಕೊಟ್ಟಿರೋವಳು ನನ್ನ ಹೆಂಡತಿ. Superb. ಸೊ ಐ ಥಿಂಕ್ ಶಿ ಈಸ್ ಎವ್ರಿಥಿಂಗ್ ಫಾರ್ ಮೀ. So beautiful. And this is the last picture with the Badshah himself. Yeah. What can I say about Sudeep sir? He's my idol. He's my big bro. Hmm. He's like everything to me. Andre Hmm. my guru. Hmm. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಸುಮ್ಮನೆ ಅವ್ರು ಮಾತಾಡೋದನ್ನ ಕೇಳಿಸ್ಕೊಂಡು ನಿಂತಿದ್ರೆ ಸಾಕು, ಒಬ್ಬ ಲೈಫ್ನಲ್ಲಿ ಹಿಲ್ ಪಾಸ್ ಔಟ್ ವಿತ್ ಫ್ಲೈಯಿಂಗ್ ಕಲರ್ಸ್. Mm-hmm. Beautiful. ಜೀವನಕ್ಕೆ ಪಾಠ ಹೇಳೋ ಮೇಷ್ಟ್ರು ಕಣು ಅಂತ ಒಂದು ಹಾಡಿದೆಯಲ್ಲ, ಹೌದು. It's perfect. ದಟ್ಸ್ ಹಿಮ್ ಫಾರ್. Okay. Yeah. ಸೊ So ಎಲ್ಲಿ ಕ್ಲಿಕ್ ಮಾಡಿ ಸರ್ ಪಿಕ್ಚರ್ಸ್? ಇದು ಸುದೀಪ್ ಸರ್, ಐ ಥಿಂಕ್ ಇಟ್ ವಾಸ್ ಹಿಸ್ ಬರ್ತ್ಡೇ. Mm-hmm. ಅವ್ರು ಸೆಲೆಬ್ರೇಟ್ ಮಾಡ್ತಿರಲಿಲ್ಲ ಬರ್ತ್ಡೇನ, Okay. ಅಲ್ಲಿ ಹೋಗಿದ್ವಿ. ಆ್ಯಂಡ್ ವಿ ಆಲ್ ಹ್ಯಾಡ್ ಸ್ಮಾಲ್ Get together. ಗೆಟ್ ಟುಗೆದರ್. Okay. ಎಲ್ಲ ಫ್ಯಾಮಿಲಿ ವಿ ಹ್ಯಾಡ್ ಅ ಸ್ಮಾಲ್ ಡಿನ್ನರ್. Mm-hmm. ವಿ ಸ್ಟೇಡ್ ಬ್ಯಾಕ್ ದೇರ್. Okay. ಇಟ್ ವಾಸ್ ಇನ್ ಅ ಸ್ಮಾಲ್ ಪ್ಲೇಸ್, Mm-hmm. ವೆರಿ ಪ್ರೈವೇಟ್ ಪ್ಲೇಸ್. Okay. ಅಲ್ಲಿ ಹಿಡ್ದು ಇದು Mm-hmm. ಅವತ್ತು ಬರ್ತ್ಡೇ ದಿನ ಈವ್ನಿಂಗ್. Okay. I think sir Mark movie shooting ಮಾಡ್ತಾ ಇದ್ರು ಅನ್ಸುತ್ತೆ. ಎಸ್ ಅವಾಗ ಜಸ್ಟ್ ಸ್ಟಾರ್ಟ್ ಆಗಿತ್ತು. Yeah. And if I have to talk about Mark movies, so I heard like 8 ತಿಂಗಳಲ್ಲಿ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅಂತೆ, which is impossible. ಎಸ್ ಅಷ್ಟು ಸೊ ವಾಟ್ ಯು ಹ್ಯಾವ್ ಟು ಸೇ, ಲೈಕ್ ಅಷ್ಟು ಪ್ಯಾಷನೇಟ್ ಆಗಿ ಅಷ್ಟು ಎನರ್ಜಿ ಎಲ್ಲಿಂದ ಬರುತ್ತೆ ಸರ್ಗೆ? ಸಿ ದಟ್ಸ್ ವಾಟ್ ಐ ವಾಸ್ ಸೇಯಿಂಗ್. ಅಂದರೆ ಪ್ರತಿ ಸಲಿನೂ ಡೆವಿಲ್ ಬಗ್ಗೆ ಬಿಟ್ಟು ನೀವು ಮಾರ್ಕ್ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ ಅಂತ ಕೇಳ್ತಿದ್ರು. ಯಾಕೆಂದರೆ ಮಾರ್ಕ್, ನಾನು ಡೆವಿಲ್ನಲ್ಲಿ ನಾನೇ ಶೂಟ್ ಮಾಡಿದ್ನೋ ಅಷ್ಟು ಮಾತ್ರ ನಾನು ನೋಡಿದ್ದೆ ಓಕೆ. ಸಿನಿಮಾ ಬಗ್ಗೆ. ಹ್ಮ್. ಬೇರೆ ಏನು ನಡೀತಿದೆ, ಬೇರೆ ಏನಾಗಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಹ್ಮ್. ಬಟ್ ಮಾರ್ಕ್ ಪಿನ್ ಟು ಪಿನ್ ನೋಡಿದ್ದೀನಿ ಕಣ್ಣಾರ. ಹ್ಮ್. ಫಸ್ಟ್ ಪರ್ಸನ್ ಟು ಗೋ ಟು ದ ಶೂಟ್, ಓಕೆ. ಸುದೀಪ್ ಸರ್ ವಾಸ್ ಫಸ್ಟ್ ಪರ್ಸನ್ ಟು ಗೋ ದೇರ್. ಓಕೆ. ಇವ್ರದ್ದು ಶೂಟ್ ಮುಗೀತು ಅಂದ್ರೂ ಹಾ. ಬೇರೆಯವ್ರದ್ದೆಲ್ಲ ಹೇಗೆ ಬಂದಿದೆ, ಹ್ಮ್. ಕಂಫರ್ಟೇಬಲ್ ಆಗಿದಾರಾ, ಹ್ಮ್. ಶೂಟು ಬೇಕಾಗಿರೋ ಅಷ್ಟು ಕಂಪ್ಲೀಟ್ ಆಗಿದೆಯಾ, ಹ್ಮ್. ಇದನ್ನೆಲ್ಲ ನೋಡಿಕೊಂಡು ಶೂಟಿಂದ ಬರೋರು. ಆ್ಯಂಡ್ ಇಡೀ ಮಾರ್ಕ್ ಟೀಮು, ಹ್ಮ್. ಐ ಥಿಂಕ್ ಡಿರೆಕ್ಟರ್ ಆ್ಯಂಡ್ DOP, ಹ್ಮ್. they were working like 18 hours, ಓ. 20 hours, ಬಿಕಾಸ್ ಒಂದು ಬ್ಯಾಚ್ ಬಂದು ಶೂಟಿಂಗ್ ಮುಗಿಸ್ಕೊಂಡು ಹೋದ್ರೆ ಇನ್ನೊಂದು ಬ್ಯಾಚ್ ಬರೋದು. ಓಕೆ. ಸೊ ಪ್ರತಿಯೊಬ್ಬರೂ ಮಾರ್ಕ್ನಲ್ಲಿ ಶೂಟ್ ಮಾಡಿರೋರು ಐ ಥಿಂಕ್ ಒಂದು ಟೈಮಿಂಗ್ಸ್ ಇಲ್ದಿರ ಶೂಟ್ ಮಾಡಿದ್ರು. 24 hours. ಓಕೆ. ಒಂದು ಫ್ಯಾಕ್ಟ್ರಿ ಥರ ನಡೀತಿತ್ತದು. ಆ್ಯಂಡ್ ಆ ಫ್ಯಾಕ್ಟ್ರಿಗೆಲ್ಲ ಮೇನ್ ಮ್ಯಾನೇಜರ್ ಥರ he was there. The power sources. The power source, and he managed everything. ಪ್ರೊಡಕ್ಷನ್ ಇಂದ ಹಿಡಿದು ಅಲ್ಲಿ ಡೈರೆಕ್ಷನ್, ಒಬ್ಬರನ್ನ ಕಂಫರ್ಟ್ ಮಾಡೋದು, ಲೈನ್ಸ್ ಹೇಳ್ಕೊಡೋದು, ಸ್ಟಂಟ್ಸ್ ಮಾಡೋದು, ಎವ್ರಿಥಿಂಗ್ he was there everywhere. ಅದನ್ನ ನಾವು ನೋಡಿದೀವಿ ಅಲ್ಲಿ ಕೂತ್ಕೊಂಡು. ಸೊ ದಟ್ ಈಸ್ ವೈ ಐ ವಾಸ್ ಲೈಕ್ ಇನ್ ಲವ್ ವಿತ್ ದಿಸ್ ಮೂವಿ. ಇಷ್ಟು ಕೆಲಸ ಮಾಡಿದ್ದಾರೆ, ಇಷ್ಟು ಫಾಸ್ಟ್ ಆಗಿ ಮಾಡಿದ್ದಾರೆ. ಈ ತರ ಮಾಡಿದ್ರೆ ಸಿನಿಮಾಗಳು ಐ ಥಿಂಕ್ ಇಂಡಸ್ಟ್ರಿಗೂ ಒಳ್ಳೇದು. ಎಸ್, ಹೌದು. ಎವ್ರಿ ಇಯರ್ ಸೂಪರ್ ಸ್ಟಾರ್ಗಳದ್ದು ಎರಡು ಸಿನಿಮಾ ಬಂತು ಅಂದ್ರೆ ಪರ್ಫೆಕ್ಟ್. ಹೌದು. ನಮ್ ಸ್ಯಾಂಡಲ್ವುಡ್ ಹೆಂಗಿರುತ್ತೆ. ಎಕ್ಸಾಕ್ಟ್ಲಿ. ಸೊ ಅದನ್ನ ಇವ್ರು ಅಗೇನ್ ಅವಾಗ ಮಾಡ್ತಾ ಇದನ್ನ ಹಿ ಗಾಟ್ ಇಟ್ ಬ್ಯಾಕ್. ಅದು ಇಂಥ ದೊಡ್ಡ ಬಜೆಟ್ ಮೂವಿನ ಇಷ್ಟು ಕಡಿಮೆ ಟೈಮ್ ನಲ್ಲಿ ಪ್ರೊಡ್ಯೂಸರ್ಗೂ ಸೇವ್ ಆಗಿ, ಇಟ್ಸ್ ಅ ಮ್ಯಾಜಿಕ್ ಸೀರಿಯಸ್ಲಿ.
ಅಂದರೆ ಆ ಥರ ಮಾಡ್ಕೊಳೋ ಒಂದು ಮೂವಿ ಅಷ್ಟು ಟೈಮ್ ಸ್ಪ್ಯಾನ್ನಲ್ಲಿ ಆ ಥರ ಒಂದು ಸೂಪರ್ ಡೂಪರ್ ಹಿಟ್ ಮೂವಿನ ಕೊಡೋದು ಐ ಥಿಂಕ್ ಇಟ್ಸ್ ಅ ಮ್ಯಾಜಿಕ್ ಅಗೇನ್. ಹೌದು ಸರ್. ಯಾ ಸೊ ಒನ್ ಲಾಸ್ಟ್ ಥಿಂಗ್. ಯಾ ಸರ್, ನೀವು ಯೂತ್ಗೆ ಏನಾದರೂ ಒಂದು ಮೆಸೇಜ್ ಕೊಡಬೇಕು ಅಂದರೆ ದರ್ ಆರ್ ಮೆನಿ ಪೀಪಲ್ ಇಂಡಸ್ಟ್ರಿ ಬರಬೇಕು ಅಂತಿದ್ದಾರೆ, ಇನ್ಫ್ಲುಯೆನ್ಸರ್ಸ್ ಇದ್ದಾರೆ, ದೇ ವಾಂಟ್ ಕಮ್ ಟು ದ ಇಂಡಸ್ಟ್ರಿ, ದೇ ವಾಂಟ್ ಕಮ್ ಟು ಆ್ಯಕ್ಟಿಂಗ್. ಅವ್ರಿಗೆ ಒಂದು ಪೀಸ್ ಆಫ್ ಅಡ್ವೈಸ್ ನೀವು ಕೊಡಬೇಕು ಅಂದರೆ ಏನು ಕೊಡ್ತೀರಾ ಸರ್? ಆ್ಯಕ್ಟಿಂಗ್ ಈಸ್ ನಾಟ್ ವೆರಿ ಈಸಿ. ನೀವು ಆ್ಯಕ್ಟಿಂಗ್ನ ಪ್ಯಾಷನ್ ಆಗಿ ತೊಗೊಂಡು ಇದೊಂದೇ ನಾನು ಮಾಡಬೇಕು ಅಂತ ತಲೆನಲ್ಲಿ ಇತ್ತು ಅಂದರೆ ಮಾತ್ರ ಇಂಡಸ್ಟ್ರಿನ ಬನ್ನಿ. ಓಕೆ. ಆ್ಯಂಡ್ ಗಿವ್ ಯುವರ್ 200% ಟು ಇಟ್, ನಾಟ್ 100%. ರೈಟ್. ನೀವು 200% ಕೊಟ್ಟರೆ ಇಂಡಸ್ಟ್ರಿನಲ್ಲಿ ನೀವೊಂದು ಜಾಗ ಮಾಡ್ಕೊಳೋದಕ್ಕಾಗೋದು, ರೆಕಗ್ನಿಷನ್ ಇರೋದು. ಸುಮ್ಮನೆ ನಾನು ಇಂಡಸ್ಟ್ರಿಗೆ ಬರ್ತೀನಿ ಇದ್ರ ಬಗ್ಗೆನೇ ನಾನು ಮಾಡ್ಕೊಂಡಿರ್ತೀನಿ ಅಂತಂದರೆ ಆಗೋದಿಲ್ಲ. ಯು ಶುಡ್ ಹ್ಯಾವ್ ಅ ಬ್ಯಾಕಪ್ ಆಲ್ಸೋ, ಬಿಕಾಸ್ ಇದು 365 ಡೇಸ್ ಜಾಬ್ ಅಲ್ಲ. ಒಂದು ಸಿನಿಮಾ ಮಾಡೋದಕ್ಕೆ 1 ಇಯರ್ ಮುಂಚೆಯಿಂದ ವರ್ಕ್ ಮಾಡಬೇಕು, 1 ಇಯರ್ ಶೂಟ್ ಮಾಡಿ, 1 ಇಯರ್ ಶೂಟ್ ಮಾಡಬೇಕು, 1 ಇಯರ್ ಪೋಸ್ಟ್ ಪ್ರೊಡಕ್ಷನ್ ಇರಬೇಕು. ಸೊ ಆ ಸಿನಿಮಾ ಬಂದು ನೀವು ನಿಮ್ಮ ಕಲೆನ ಗುರ್ತಿಸ್ಕೊಂಡು ಬೇರೆಯವರು ಅದನ್ನು ನೋಡಿ ಓಕೆ ಇವ್ನಿಗೆ ಆಪರ್ಚುನಿಟಿ ಕೊಡಬೇಕು ಅನ್ನೋಷ್ಟೊಂದು 3 ವರ್ಷ ಆಗ್ಬಿಟ್ಟಿರುತ್ತೆ. ಹೌದು. ಮೀನ್ ವೈಲ್ 3 ವರ್ಷ ಆದಮೇಲೆ ನಿಮ್ಗೆ ಕಂಟಿನ್ಯೂಸ್ ಸಿನಿಮಾಗಳು ಸಿಗ್ಬೋದು, ಡಿಪೆಂಡಿಂಗ್ ಆನ್ ಯೋರ್ ಕೇಪಬಿಲಿಟಿ. ಅಲ್ಲಿವರೆಗೂ ನೀವು ನಿಮ್ಮ ಫ್ಯಾಮ್ಲಿನ, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ಹ್ಯಾಂಡಲ್ ಮಾಡೋದಕ್ಕೆ ಶಕ್ತಿ ಇದ್ದರೆ ಸಿನಿಮಾ ಇಂಡಸ್ಟ್ರಿಗೆ ಬನ್ನಿ. ಬ್ಯಾಕಪ್ ಇದ್ದರೆ ಬನ್ನಿ. ಬ್ಯಾಕಪ್ ಅಂದರೆ ನಾಟ್ ಇನ್ಫ್ಲೂಯೆನ್ಸ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ನಿಮ್ಮ ಲೈಫ್ನ ನೋಡ್ಕೊಳೋದಕ್ಕೆ ಫೈನಾನ್ಷಿಯಲ್ ಬ್ಯಾಕಪ್ ಇತ್ತು ಅಂದರೆ ಬನ್ನಿ. ಇಲ್ಲ ಅಂದರೆ ಸಿನಿಮಾ ಇಂಡಸ್ಟ್ರಿ ಇಸ್ ನಾಟ್ ಫಾರ್ ಎವ್ರಿ ಒನ್. Right. Perfect, sir. It was a great podcast. You're my first Thank guest. you so much. It was very nice meeting you. Thank and very you. nice talking to you. Yeah. Get me here. Yeah. And I enjoyed this, yeah. Okay. Tumba Did ಚೆನ್ನಾಗಿತ್ತು. you feel like just bro to bro conversation? Yeah. I never felt like we were having an interview or a podcast. Okay. It was very That cool. is the whole vibe, sir, about this podcast. I think you should do it often. Yeah, I will. I'll send all my contacts to you. We'll do it, sir. Thank you, sir. Talk Thank to you so everyone. much for your time and everything. Thank it you, was buddy. a great Thank you. podcast. Yeah. Thank Very you, sweet sir. of you. Thank you. Yeah. Nice thank meeting you. sir. See you. Yeah, Bye. Bye.